ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವಂತ ರಾಜ್ಯದ ಬಹುನಿರೀಕ್ಷಿತ ಯೋಜನೆ ಎತ್ತಿನಹೊಳೆ ಕಾಮಗಾರಿಯಲ್ಲಿ ಮಹಾಲೋಪ ಕಾಣ್ತಾ ಇದೆ. ನೀರು ಹರಿಯೋದಕ್ಕೂ ಮುನ್ನನೇ ಕಾಲುವೆನೆ ಕೊಚ್ಚಿಕೊಂಡು ಹೋಗ್ತಾ ಇದೆ. ಸಾವಿರಾರು ಕೋಟಿ ಹಣವನ್ನ ಸರ್ಕಾರ ಹೊಳೆಗೆ ಹಾಕ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಎತ್ತಿನಹೊಳೆ ಯೋಜನೆಯಲ್ಲಿ ಕಳಪೆ ಕಾಮಗಾರಿ, ಆಮೆಗತಿ ಕಾಮಗಾರಿಗೆ ಸಾರ್ವಜನಿಕರ ಆಕ್ರೋಶ. ರಾಜ್ಯದ ಬಹುನಿರೀಕ್ಷಿತ ನೀರಾವರಿ ಯೋಜನೆಗಳಲ್ಲಿ ಎತ್ತಿನಹೊಳೆ ಯೋಜನೆ ಕೂಡ ಒಂದು. ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆ, ಕೋಟ್ಯಾಂತರ ಮಂದಿ ಪಾಲಿನ ಮಹತ್ವದ ಯೋಜನೆ. ಆದರೆ ಇದೇ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಕಳಪೆ ಮಟ್ಟದ ಕಾಮಗಾರಿ ಅಂತ ನಕಾರಾತ್ಮಕವಾಗಿ ಸದ್ದು ಮಾಡ್ತಾ ಇದ್ದು ಅಪಸ್ವರ ಎದ್ದಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎತ್ತಿನಹೊಳೆ ಅಡ್ಡಹೊಳೆಯಲ್ಲಿ ದೊರಕುವಂತಹ ನೀರನ್ನ ಬಯಲುಸೀಮೆ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು, ರಾಮನಗರ ಜಿಲ್ಲೆಗಳ ಕುಡಿಯುವ ನೀರಿಗಾಗಿ ಈ ಯೋಜನೆ ಆರಂಭವಾಗಿದೆ. ದಶಕಗಳ ಹಿಂದೆ ಪ್ರಾರಂಭವಾಗಿದ್ದ ಯೋಜನೆ ಮೊದಲು ಶುರುವಾಗಿದ್ದು 8.5 ಸಾವಿರ ಕೋಟಿ ವೆಚ್ಚದಲ್ಲಿ. ಆದರೆ ಈ ವೆಚ್ಚ ಈಗ 24,000 ಕೋಟಿ ತಲುಪಿದೆ. ಸರ್ಕಾರ ನೀಡಿದ ಭರವಸೆ ಈಡೇರಿದ್ರೆ ಇಷ್ಟೊತ್ತಿಗಾಗಲೇ ಬಯಲುಸೀಮೆ ಜಿಲ್ಲೆಯ ಜನ ನೀರು ಕುಡಿಯಬೇಕಾಗಿತ್ತು. ಇಷ್ಟೆಲ್ಲ ಹಣ ಸರ್ಕಾರ ವೆಚ್ಚ ಮಾಡಿದ್ರೂ ಯೋಜನೆಯಲ್ಲಿ ಏನಾದ್ರೂ ಪ್ರಯೋಜನ ಆಗಿದ್ಯಾ ಅಂದ್ರೆ ಅದೂ ಇಲ್ಲ. ಇದರ ಮಧ್ಯೆ ಅಪಸ್ವರಗಳಿಂದಲೇ ದಶಕಗಳಿಂದ ಕುಂಟುತ್ತಾ ಸಾಗ್ತಾ ಇರೋ ಯೋಜನೆ ಮತ್ತೊಮ್ಮೆ ನಕಾರಾತ್ಮಕವಾಗಿ ಸದ್ದು ಮಾಡ್ತಿದೆ. ಇವತ್ತು 24,000 ಕೋಟಿ ಪರಿಷ್ಕೃತ ದರಕ್ಕೆ ನಿಂತಿದೆ. ಈ ಸಂಪೂರ್ಣ ಕಾಮಗಾರಿಯನ್ನು ನೋಡ್ತಾ ಇದ್ರೆ ಇದು ಕಳಪೆ ಕಾಮಗಾರಿ ಅಲ್ಲ, ವಿಫಲ ಕಾಮಗಾರಿ ಅಂತ ಹೇಳಕ್ ಬಯಸ್ತೀನಿ. ಮೊದಲನೇದಾಗಿ ಅದರ ವೀಕ್ಷಣೆ ಮಾಡಬೇಕಾದ್ರೆ ಕೇಳ್ತೀವಿ ಎಷ್ಟು MM ಕಬ್ಬಾಣ ಹಾಕಿದಿರಾ. ಸೆಪ್ಟೆಂಬರ್ ತಿಂಗಳಲ್ಲಿ ಚಾಲನೆ ಕೊಟ್ಟಿದ್ದು, ಆ ಸೆಪ್ಟೆಂಬರ್ ತಿಂಗಳಲ್ಲಿ ಚಾಲನೆ ಕೊಟ್ಟಂತ ನೀರು ಎಲ್ಲೋಯ್ತು, ಎಲ್ಲಿಗೆ ಡೈವರ್ಟ್ ಮಾಡಿದ್ರು, ಯಾಕೆ ಡೈವರ್ಟ್ ಮಾಡಿದ್ರು? ಇಲ್ಲಿ ನಾವು ಈ ಕಳಪೆ ಕಾಮಗಾರಿ ನೋಡ್ತಾ ಇದ್ರೆ ಆ ನೀರು ವಾಪಸ್ ನದಿಗೆ ಹರಿದು ಬಿಟ್ಟಿದ್ದಾರೆ ಅಂತ ನಾನು ಮಾಹಿತಿ ತಗೊಂಡೆ ಆಗ್ಲೇ. ಆ ನೀರು ಇಲ್ಲಿ ಬಹುಶಃ ಏನಾದ್ರು ಪೂರ್ಣ ಪ್ರಮಾಣದಲ್ಲಿ ಬಿಟ್ಟಿದ್ರೆ ಈ ಒಂದೇ ಒಂದು ಲೈನಿಂಗು ಕೂಡ ಉಳಿತಾ ಇರಲಿಲ್ಲ. ಸಕಲೇಶಪುರದಿಂದ ನೀರು ಹರಿಸಲು 100 ಕಿಲೋಮೀಟರ್ ಕೆನಾಲ್ಗಳನ್ನ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಯೋಜನೆ ಆರಂಭಕ್ಕೂ ಮುನ್ನವೇ ಈ ಕೆನಾಲ್ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ಆಲೂರು ತಾಲೂಕಿನ 62 ಕಿಲೋಮೀಟರ್ ಪೈಕಿ 100 ಕಡೆ ಸಿಮೆಂಟ್ ಕಾಂಕ್ರೀಟ್ ತಡೆಗೋಡೆಗಳೇ ಕೊಚ್ಚಿ ಹೋಗಿದೆ. ಈಗ ಇರುವಂತಹ ಪರಿಸ್ಥಿತಿಯನ್ನ ನೋಡ್ತಿದ್ರೆ ಹೊಸದಾಗಿ ಕೆನಾಲ್ ತಡೆಗೋಡೆ ನಿರ್ಮಿಸದೆ ನೀರು ಹರಿಸಲು ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತರಾತುರಿಯಲ್ಲಿ ದುಡ್ಡು ಹೊಡೆಯೋದಕ್ಕಾಗಿಯೇ ಕಾಮಗಾರಿ ನಡೆಯುತ್ತಿದೆ ಅಂತ ಜಿಲ್ಲೆಯ ಜನಪ್ರತಿನಿಧಿಗಳು, ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಸಂಪೂರ್ಣ ಕಳಪೆ ಕಾಮಗಾರಿಯನ್ನು ಮಾಡಿದೆ. 8 ವೇರ್ಗಳು ಅಲ್ಲಿ ಆದಂಥ ಒಳ್ಳೆ ಕೆಲಸ ಬಿಟ್ಟರೆ ಎಲ್ಲ ಪೈಪ್ಲೈನ್ಗಳು ಕೂಡ ಅಲ್ಲಿ ಇಲ್ಲಿ ಕೆಟ್ಟಿದ್ದು ನೀವು ನೋಡಿದಿರಿ. ಆದರೆ ಪೂರ್ತಿ ಸಂಪೂರ್ಣ 60 ಕಿಲೋಮೀಟರ್ ಇವತ್ತು ಕಾಲುವೆ ಏನಿದೆ ಸಂಪೂರ್ಣ ಕಳಪೆ ಕಾಮಗಾರಿ. ಇನ್ನು ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಒಂದು ಸಮಿತಿ ನೇಮಿಸಬೇಕು. ಒಟ್ನಲ್ಲಿ ಕುಡಿಯುವ ನೀರು ಸಿಗುತ್ತೆ ಅಂತ ಕಾದು ಕುಳಿತಿರುವ ಬಯಲುಸೀಮೆ ಜಿಲ್ಲೆಯ ಜನರಿಗೆ ನಿರಾಸೆ, ಜೊತೆಗೆ ರಾಜ್ಯದ ಬೊಕ್ಕಸಕ್ಕೂ ಹೊರೆ ಆಗ್ತಿರೋದು ಮಾತ್ರ ಸುಳ್ಳಲ್ಲ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.